ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ನಾನು ಮತ್ತೆ ಅಶೋಕ್ ಜಿ ಅವರು ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ನಮಗೆ ಒಂದಷ್ಟು ಜವಾಬ್ದಾರಿ ಇದೆ. ನಾವು ಯಾವುದೇ ಪ್ರಶ್ನೆ ಮಾಡಿದರೆ ಉತ್ತರ ಸರ್ಕಾರ ಕೊಡಬೇಕು, ಅದು ಕೊಡೋದಿಲ್ಲ ಅವರು. ನಾವು ಉತ್ತರ ಈಗ ಯಾರನ್ನು ಕೇಳಬೇಕು ಅಂತಂದ್ರೆ ಜನರನ್ನು ಕೇಳಬೇಕು ಅಂತ ಆಗಿದೆ. ಇವತ್ತು ಯಾಕೆ ನಾವು ಇಲ್ಲಿ ಸೇರಿದ್ದೇವೆ ಅಂತಂದ್ರೆ, ಮಾನ್ಯ ಶ್ರೀ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಇದನ್ನು ಕಟ್ಟಿಸುವಾಗ ಒಂದು ದೊಡ್ಡ ವಿಷಯವನ್ನಿಟ್ಟು ಕೆತ್ತನೆ ಮಾಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರ ಬಂದವು ಎಲ್ಲರೂ ಕೂಡ ದೇವರ ರೀತಿಯಲ್ಲಿ ಕೆಲಸ ಮಾಡಬೇಕು. ನಾನು ಈ ಸರ್ಕಾರವನ್ನ ತಮ್ಮ ಮೂಲಕ ಪ್ರಶ್ನೆ ಮಾಡ್ತೇನೆ. ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸತಕ್ಕಂಥದ್ದು ದೇವರ ಕೆಲಸವಾ? ನಾವು ಹೇಳಿದಂತೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಲಾರಿ ಹತ್ತಿಸ್ತೇವೆ ಅನ್ನೋದು ದೇವರ ಕೆಲಸವಾ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ವಿ ಅಂದಿದ್ದಕ್ಕಿಲ್ಲ, 87 ನುಂಗಿರೋದು ಅನ್ನೋದು ಇದು ದೇವರ ಕೆಲಸವಾ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಚಲವಾದಿ ಅವರನ್ನ ಈ ಪರಿಸ್ಥಿತಿಗೆ ತಂದು ಅವರು ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವರು ಪತ್ರ ಇದು ಬರೆದು ಕೂಡ ಇಟ್ಟಿದ್ರು. ಶಾಸಕ ಚೆನ್ನಾರೆಡ್ಡಿ ಅವರು ನನ್ನ ಸಾವಿಗೆ ಕಾರಣ ಅವರ ಮಗ ಕೂಡ ಅಂತ ಹೇಳಿದ್ರು. ಜಾತಿ ನಿಂದನೆ ಕೇಸು ಕೂಡ ಅವರ ಮೇಲೆ ಫೈಲ್ ಆಗಿತ್ತು. ಅದನ್ನು ಕೂಡ ಮುಟ್ಲೇ ಇಲ್ಲ ಅವ್ರನ್ನ ನೀವು. ಇದು ದೇವರ ಕೆಲಸನ? ಬೆಳಗಾವಿಯಲ್ಲಿ ತಹಸೀಲ್ದಾರರು, ಅಲ್ಲಿ ಮಂತ್ರಿ ಅವರ PA ಅವರೆಲ್ಲ ನನಗೆ ತೊಂದರೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡಿಕೊಂಡ್ರು. ಒಬ್ಬರನ್ನೂ ನೀವು ಅರೆಸ್ಟ್ ಮಾಡಲಿಲ್ಲ, ಅವರಿಗೆ ನ್ಯಾಯ ಕೊಡಲಿಲ್ಲ. ಇದು ದೇವರ ಕೆಲಸನ? ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಅವರು ನನ್ನ ಮೇಲೆ ಇದು ಬರೋದು ಬೇಡ ಅನ್ನೋ ಕಾರಣಕ್ಕೆ ಅದನ್ನ ತಡೆಯಲಿಕ್ಕೆ ಅಂತೇಳಿ ಅವರು ಸೂಸೈಡ್ ಮಾಡ್ಕೊಂಡ್ರು. ಅವ್ರು ಯಾರ ಹೆಸರುಗಳನ್ನ ಬರೆದಿಟ್ರೋ ಅವ್ರ ಹೆಸರು ಯಾವ ವರದಿಯಲ್ಲೂ ಬರಲಿಲ್ಲ. ಅದು ದೇವರ ಕೆಲಸನ? ಅಥವಾ ಈಗ ನಿನ್ನೆ ನಾವು ಪ್ರಶ್ನೆ ಮಾಡಿದಾಗ ಹೆಣ್ಣುಮಗಳು ಒಂದು ಅಧಿಕಾರಿಗೆ ಈ ರೀತಿ ಥ್ರೆಟ್ ಮಾಡಿದ್ದಾರೆ ಶಾಸಕರ ಮಗ ಅಂತ ಹೇಳಿದ್ರಿ. ನಿನ್ನೆ ನೀವು 3 ಜನರನ್ನ ಅರೆಸ್ಟ್ ಮಾಡಿದ್ದೀರಿ ಅಂತ ಇವತ್ತು ಪತ್ರಿಕೆಗಳಲ್ಲಿದೆ. ಆದ್ರೆ ನಾವು ಯಾರು ಬೈದ್ರೋ, ಯಾರು ಥ್ರೆಟ್ ಮಾಡಿದ್ರೋ ಅವರನ್ನ ಬಿಟ್ಟು ಶಾಸಕರ ಮಗನನ್ನ ಇನ್ನು 3 ನೀವು ಅರೆಸ್ಟ್ ಮಾಡಿದ್ದೀರಿ. ಅಂದ್ರೆ ಇದರ ಅರ್ಥ ಏನು? ನೀವು ಯಾರು ಕಲ್ಪ್ರಿಟ್ ಇದ್ದಾರೆ, ಯಾರು ಈ ರೀತಿ ಬೈದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗಿ ಅಂದ್ರೆ ಹೇಗ್ ಮಾಡಿದ್ದೀರಿ ಅಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದೀರಿ. ನೀವು ಬೇರೆಯವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ಇವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇದು ನಮ್ಮ ಪ್ರಶ್ನೆ.